Myself, Lekanabi, I am studying in a class 11th at Sri Gurukula PU College. Today I want to give some information about the mechanism of breathing. First, we want to know about what is breathing. It is a process exchange of oxygen from the atmosphere with carbon dioxide produced by the cell is called breathing, and this process is commonly called as a respiration. I can give an example for to feel how we breathe. Place your hand on your chest. You feel that your chest is moving upward and downward. You know that it is due to the breathing. And how will we breathe and what is the mechanism of the breathing? And let us know about the mechanism of the breathing. First, in this breathing, it consists of two stages. One is inspiration and another one is expiration. First, what is inspiration? Inspiration means atmospheric air is drawn in. This process is called inspiration. ನಮ್ಮ ಸುತ್ತಮುತ್ತಲಿರೋ ಗಾಳಿ ನಾವೇನು ಇನ್ಸ್ಪೈರ್ ಮಾಡ್ತೀವಲ್ಲ ಆ ಪ್ರೋಸೆಸ್ನ ನಾವು ಇನ್ಸ್ಪಿರೇಷನ್ ಅಂತ ಕರಿತೀವಿ. And expiration, alveolar air or carbon dioxide rich air is released out is called expiration. ನಾವೇನು ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತೀವಿ ಆ ಪ್ರೋಸೆಸ್ನ ನಾವು ಎಕ್ಸ್ಪಿರೇಷನ್ ಅಂತ ಕರಿತೀವಿ. ಸೊ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್ ಪ್ರೋಸೆಸ್ ಆಗಬೇಕು ಅಂದರೆ ವಿ ವಾಂಟ್ ಆ್ಯಂಡ್ ಪ್ರೆಷರ್ ಗ್ರೇಡಿಯಂಟ್. ಈ ಪ್ರೆಷರ್ ಗ್ರೇಡಿಯಂಟ್ ಇದ್ರೇನೆ ನಮಗೆ ಆ ಎರಡು ಪ್ರೋಸೆಸ್ ಆಗಕ್ಕೆ ಸಾಧ್ಯ. ಸೊ ಈ ಪ್ರೆಷರ್ ಗ್ರೇಡಿಯಂಟ್ ಎಲ್ಲಾಗುತ್ತೆ ಅಂದರೆ ಇಟ್ ಅಕರ್ಸ್ ಬಿಟ್ವೀನ್ ದ ಅಟ್ಮಾಸ್ಫಿಯರ್ ಆ್ಯಂಡ್ ದ ಲಂಗ್ಸ್. ಸೊ ಈ ಪ್ರೆಷರ್ ಎಷ್ಟು ಇರಬೇಕು, ಜಾಸ್ತಿ ಇರಬೇಕಾ ಕಡಿಮೆ ಇರಬೇಕಾ ಅಂತ ನೋಡೋದಾದ್ರೆ ಡ್ಯೂರಿಂಗ್ ಅನ್ ಇನ್ಸ್ಪಿರೇಷನ್ the pressure is less in lungs but high in the atmosphere. ಇನ್ಸ್ಪಿರೇಷನ್ ಪ್ರೋಸೆಸ್ ಆಗುವಾಗ ಪ್ರೆಷರು ಲಂಗ್ಸ್ ಅಲ್ಲಿ ಕಡಿಮೆ ಪ್ರೆಷರ್ ಇರಬೇಕು ಬಟ್ ಅಟ್ಮಾಸ್ಫಿಯರ್ ಅಲ್ಲಿ ಜಾಸ್ತಿ ಪ್ರೆಷರ್ ಇರಬೇಕು. ಅಂಡ್ ಎಕ್ಸ್ಪಿರೇಷನ್ ಪ್ರೋಸೆಸ್ ಆಗುವಾಗ ಪ್ರೆಷರ್ ಇಸ್ ಹೈ ಇನ್ ದ ಲಂಗ್ಸ್ ಬಟ್ ಲೋ ಇನ್ ದ ಅಟ್ಮಾಸ್ಫಿಯರ್. ಎಕ್ಸ್ಪಿರೇಷನ್ ಪ್ರೋಸೆಸ್ ಅಲ್ಲಿ ಲಂಗ್ಸ್ ಅಲ್ಲಿ ಜಾಸ್ತಿ ಪ್ರೆಷರ್ ಇರಬೇಕು, ಅಟ್ಮಾಸ್ಫಿಯರ್ ಅಲ್ಲಿ ಕಡಿಮೆ ಪ್ರೆಷರ್ ಇರಬೇಕು. ಸೊ ದಿಸ್ ಪ್ರೆಷರ್ ಎಲ್ಲಾಗ್ತಿದೆ ಅಂತ ನೋಡೋದಾದ್ರೆ ಯಾರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಡಯಾಫ್ರಗಮ್ ಅಂಡ್ ಅ ಸೆಟ್ ಆಫ್ ಮಸಲ್ಸ್. ಇನ್ ದಿಸ್ ಸೆಟ್ ಆಫ್ ಮಸಲ್ಸ್ ಆರ್ ಎಕ್ಸ್ಟರ್ನಲ್ ಅಂಡ್ ಇಂಟರ್ಕೋಸ್ಟಲ್ ಮಸಲ್ಸ್. ಈ ಮಸಲ್ ನ ಹೊರಭಾಗ ಅಂತ ಏನ್ ಹೇಳ್ತೀವಿ ಅದನ್ನ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಅಂತೀವಿ. ಅಂಡ್ ಇನ್ಸೈಡ್ ಮಸಲ್ ಏನಿದೆ ಅದನ್ನ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಅಂತ ಕರಿತೀವಿ. ಈ ಡಯಾಫ್ರಗಮ್ ಅಂಡ್ ಅ ಸೆಟ್ ಆಫ್ ಮಸಲ್ಸ್ ಬಿಟ್ವೀನ್ ದ ರಿಬ್ಸ್ ವಿಚ್ ಈಸ್ ಕ್ರಿಯೇಟಿಂಗ್ ದ ಪ್ರೆಷರ್ ಗ್ರೇಡಿಯಂಟ್. ಈ ಎರಡು ಪ್ರೆಷರ್ ಗ್ರೇಡಿಯಂಟ್ ನ ಜನರೇಟ್ ಮಾಡ್ತಾ ಇದೆ. ಸೊ ಯಾವ ತರ ಇದು ಒಂದ್ ಕಡೆ ಕಡಿಮೆ ಇರಬೇಕು, ಒಂದ್ ಕಡೆ ಜಾಸ್ತಿ ಇರಬೇಕು. ಎಕ್ಸ್ಪಿರೇಷನ್ ಆಗುವಾಗ ಲಂಗ್ಸ್ ಅಲ್ಲಿ ಜಾಸ್ತಿ ಇರಬೇಕು, ಅಟ್ಮಾಸ್ಫಿಯರ್ ಅಲ್ಲಿ ಕಡಿಮೆ. ಈ ಮೆಕ್ಯಾನಿಸಮ್ ಹೇಗಾಗ್ತಿದೆ ಅಂತ ನೋಡೋದಾದ್ರೆ ದಿಸ್ ಈಸ್ ಮೆಕ್ಯಾನಿಸಮ್ ಆಫ್ ಇನ್ಸ್ಪಿರೇಷನ್ ಆರ್ ಇನ್ಹಾಲೇಷನ್ ಎರಡು ಕರಿಬಹುದು. ಐ ಕ್ಯಾನ್ ಗಿವ್ ಅನ್ ಎಕ್ಸಾಂಪಲ್. ಫಸ್ಟ್, ಒಂದು ರೂಮ್ ಅಲ್ಲಿ ನಾವು 100 ಜನ ಹಾಕಿದ್ರೆ ಅಲ್ಲಿ ವಾಲ್ಯೂಮ್ ಕಡಿಮೆ ಇರುತ್ತೆ ಬಟ್ ಪ್ರೆಷರ್ ಜಾಸ್ತಿ ಇರುತ್ತೆ. ಅಂದ್ರೆ ಜಾಗ ಕಡಿಮೆ ಇದ್ರೆ ವಾಲ್ಯೂಮ್ ಕಡಿಮೆ ಇದ್ರೆ ಅಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಅದೇ ರೂಮಲ್ಲಿ ಒಂದು 2 ಹಾಕಿದ್ರೆ ಅಲ್ಲಿ ವಾಲ್ಯೂಮ್ ಜಾಸ್ತಿ ಇರುತ್ತೆ, ಪ್ರೆಷರ್ ಕಡಿಮೆ ಇರುತ್ತೆ. ಹಂಗಾದ್ರೆ ವಾಲ್ಯೂಮ್ ಜಾಸ್ತಿ ಇದ್ದಾಗ ಅಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ, ಅದೇ ವಾಲ್ಯೂಮ್ ಕಡಿಮೆ ಇದ್ದಾಗ ಪ್ರೆಷರ್ ಜಾಸ್ತಿ ಇರುತ್ತೆ. ದ ಸೇಮ್ ಥಿಂಗ್ ಈಸ್ ಹ್ಯಾಪನಿಂಗ್ ಹಿಯರ್. First, inspiration is initiated by contraction of the diaphragm, which increases the volume of the thorax chamber, which helps to decreases the pressure. ಇನ್ಸ್ಪಿರೇಷನ್ ಪ್ರೋಸೆಸ್ ಆಗುವಾಗ ಡಯಾಫ್ರಗಮ್ ಕಾಂಟ್ರಾಕ್ಟ್ ಆಗುತ್ತೆ. ಡಯಾಫ್ರಗಮ್ ಕಾಂಟ್ರಾಕ್ಟ್ ಆದಾಗ ರಿಬ್ಸ್ ಮತ್ತೆ ಸ್ಟರ್ನಮ್ ಏನಿದೆ ಅದು ವಾಲ್ಯೂಮ್ ಇನ್ಕ್ರೀಸ್ ಮಾಡುತ್ತೆ. ವಾಲ್ಯೂಮ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಅಲ್ಲಿ ನಮಗೆ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಡ್ಯೂರಿಂಗ್ ಅನ್ ಇನ್ಸ್ಪಿರೇಷನ್ ಪ್ರೋಸೆಸ್ ಅಲ್ಲಿ ನಮ್ಗೆ ಲಂಗ್ಸ್ ಅಲ್ಲಿ ಕಡಿಮೆ ಪ್ರೆಷರ್ ಇರಬೇಕು, ಅಟ್ಮಾಸ್ಫಿಯರ್ ಅಲ್ಲಿ ಜಾಸ್ತಿ ಪ್ರೆಷರ್ ಇರಬೇಕು. ಸೊ ಇಲ್ಲಿ ನೋಡ್ತಿರ್ಬೋದು ಡಯಾಫ್ರಗಮ್ ಕಾಂಟ್ರಾಕ್ಟ್ ಆದಾಗ
ರಿಬ್ಸ್ ಮತ್ತೆ ಸ್ಟರ್ನಮ್ ಅಗ್ಲ ಆಗ್ತಿದೆ ಅಂದ್ರೆ ವಾಲ್ಯೂಮ್ ನ ಜಾಸ್ತಿ ಮಾಡ್ತಿದೆ. ವಾಲ್ಯೂಮ್ ಜಾಸ್ತಿ ಆಗ್ತಿದೆ ಅಂದ್ರೆ ಅಲ್ಲಿ ನಮಗೆ ಪ್ರೆಷರ್ ಕಡಿಮೆ ಆಗುತ್ತೆ ಅಂತ. ಇನ್ಸ್ಪಿರೇಷನ್ ಪ್ರೋಸೆಸ್ ಆಗ್ಬೇಕು ಅಂದ್ರೆ ನಮ್ಗೆ ಅದೇ ಬೇಕಲ್ವಾ, ಲಂಗ್ಸ್ ಅಲ್ಲಿ ಕಡಿಮೆ ಪ್ರೆಷರ್ ಇರಬೇಕು ಅಂಡ್ ಅಟ್ಮಾಸ್ಫಿಯರ್ ಅಲ್ಲಿ ಜಾಸ್ತಿ ಪ್ರೆಷರ್ ಇರಬೇಕು. ಅಂಡ್ ದಿಸ್ ಈಸ್ ದ ಮೆಕ್ಯಾನಿಸಮ್ ಆಫ್ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್ ಈಸ್ ಆಪೋಸಿಟ್ ಟು ದ ಇನ್ಸ್ಪಿರೇಷನ್. ಡಯಾಫ್ರಗಮ್ ಇಲ್ಲಿ ಏನ್ ಕಾಂಟ್ರಾಕ್ಟ್ ಆಗಿದ್ದು ಇಲ್ಲಿ ರಿಲ್ಯಾಕ್ಸ್ ಆಗುತ್ತೆ. ಇದು ಡಯಾಫ್ರಗಮ್ ರಿಲ್ಯಾಕ್ಸ್ ಆದಾಗ ರಿಬ್ಸ್ ಮತ್ತು ಸ್ಟರ್ನಮ್ ಕೂಡ ರಿಟರ್ನ್ ಟು ದ ಒರಿಜಿನಲ್ ಪ್ಲೇಸಸ್ ಬರುತ್ತೆ. ಸೊ ರಿಬ್ಸ್ ಮತ್ತು ಸ್ಟರ್ನಮ್ ಒರಿಜಿನಲ್ ಪ್ಲೇಸಸ್ ಬಂದಾಗ ಆಟೋಮೆಟಿಕ್ಲಿ ದ ವಾಲ್ಯೂಮ್ ಇಸ್ ಡಿಕ್ರೀಸಸ್. ವಾಲ್ಯೂಮ್ ಕಡಿಮೆ ಇದೆ ಅಂದ್ರೆ ಅಲ್ಲಿ ನಮಗೆ ಪ್ರೆಷರ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ನಾನು ಆಗ್ಲೇ ಹೇಳಿದಂಗೆ ಈ ಎಕ್ಸ್ಪಿರೇಷನ್ ಪ್ರೋಸೆಸ್ ಅಲ್ಲಿ ನಮಗೆ ಲಂಗ್ಸ್ ಅಲ್ಲಿ ಜಾಸ್ತಿ ಪ್ರೆಷರ್ ಇರಬೇಕು ಅಂಡ್ ಅಟ್ಮಾಸ್ಫಿಯರ್ ಅಲ್ಲಿ ಕಡಿಮೆ ಪ್ರೆಷರ್ ಇರಬೇಕು. ಸೊ ಇಟ್ ಈಸ್ ಹ್ಯಾಪನಿಂಗ್ ಇನ್ ದೇರ್. ಲಂಗ್ಸ್ ಅಲ್ಲಿ ಜಾಸ್ತಿ ಪ್ರೆಷರ್ ಇದೆ ಅಂಡ್ ಅಟ್ಮಾಸ್ಫಿಯರ್ ಅಲ್ಲಿ ಕಡಿಮೆ ಪ್ರೆಷರ್ ಇದೆ. ಅಂಡ್ ದಿಸ್ ಈಸ್ ಅ ಮೆಕ್ಯಾನಿಸಮ್ ಆಫ್ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್. So healthy human, how many times will breathe per minute ಅಂತ ಹೇಳೋದಾದ್ರೆ an healthy person can breathe 12 to 16 times per month per minute. We can measure the volume of the breathing by using a spirometer machine, which helps in the function of the pulmonary function. ನಮ್ಗೆ ಏನಾದ್ರು ಲಂಗ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ದೆ ವಾಲ್ಯೂಮ್ ನಾವು ಎಷ್ಟು ಬ್ರೀತ್ ಮಾಡ್ಬೋದು ಅಂತ ನಾವು ಮೆಷರ್ ಮಾಡ್ಬೋದು ಬೈ ಯೂಸಿಂಗ್ ಎ ಸ್ಪೈರೋಮೀಟರ್. ಥ್ಯಾಂಕ್ ಯು.